Hello everyone, let's see how to make pulao. 1 ಗ್ಲಾಸ್ನಷ್ಟು ಬಾಸ್ಮತಿ ಅಕ್ಕಿಯನ್ನು ನೆನೆಸಿದ್ದೇನೆ. ಅರ್ಧ ಗಂಟೆ ನೆನೆಸಿದ್ದೇನೆ. 1 ಕ್ಯಾರೆಟ್, 1 ಪೊಟೇಟೊ, 4 ಜನ್ ಪೀಸ್, coriander leaves, green chili, garlic, onion, bay leaf, cinnamon and cloves. Also ginger. Let's start. 2-3 ಟೇಬಲ್ ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಅದರಲ್ಲಿ ದಾಲ್ಚಿನ್ನಿ, ಲವಂಗ, ಬೇ ಲೀಫ್ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು, ಘಮ ಘಮ ಬರುವವರೆಗೆ. ಇದು ತುಂಬ ಸುಲಭವಾಗಿ ಮಾಡುವ ಪುಲಾವ್ ಆಗಿದೆ, ಬೇಗನೆ ರೆಡಿಯಾಗುತ್ತೆ. ಲಂಚ್ ಬಾಕ್ಸಿಗೆ ಇದು ತುಂಬಾನೇ ಒಳ್ಳೆಯ ಐಡಿಯಾ. ಈಗ ಈರುಳ್ಳಿಯನ್ನು ಸೇರಿಸೋಣ. 1 ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್, ಲೈಟ್ಲಿ ಗೋಲ್ಡನ್ ಬ್ರೌನ್ ಆದರೆ ಸಾಕು. ಜೊತೆಗೆ ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಕೂಡ ಸೇರಿಸಿದ್ದೀನಿ. ಎಲ್ಲ ಸೇರಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಹೊತ್ತು ಮುಚ್ಚಿ ಫ್ರೈ ಮಾಡೋಣ, ಬೇಗನೆ ಆಗುತ್ತೆ. ಓಕೆ, ಇಷ್ಟಾದರೆ ಸಾಕು. ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆಗಿವೆ. ಈಗ ಕ್ಯಾರೆಟ್ ಸೇರಿಸೋಣ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಪೊಟೆಟೊ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹಾಗೆ ಪೀಸ್ ಕೂಡ ಸೇರಿಸಿ ಸುಮಾರು 5 ನಿಮಿಷಗಳಷ್ಟು ಫ್ರೈ ಆಗಬೇಕು. ಮುಚ್ಚಿ ಬೇಯಿಸಬೇಕು. ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸಿದ್ದೇನೆ, ರುಚಿಗೆ ಸೇರಿಸುವುದು. ಈಗ 5 ನಿಮಿಷಗಳಾಗಿವೆ. ಇದು ಸುಮಾರಾಗಿ ಬೆಂದಿದೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ, ಜೀರಿಗೆ ಪುಡಿ ಸ್ವಲ್ಪ, ಕರಿಕಾಳಿನ ಮೆಣಸಿನ ಪುಡಿ, ಕೊತ್ತಂಬರಿ ಪುಡಿ, ಸ್ವಲ್ಪ ಗರಂ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದ್ಸಲ ಚೆನ್ನಾಗಿ ಫ್ರೈ ಮಾಡಿ. ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ. ಈಗ 2 ಗ್ಲಾಸ್ನಷ್ಟು ನೀರು ಸೇರಿಸಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಚೆನ್ನಾಗಿ ಒಂದು ಕುದಿ ತರಿಸಿ ಮತ್ತೆ ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮೊದಲು ಕೂಡ ಅರ್ಧ ಚಮಚ ಸೇರಿಸಿದ್ದೀನಿ, ಈಗ ಒಂದು ಅರ್ಧ ಚಮಚ ಸೇರಿಸಿದ್ದೀನಿ. ಈಗ ನೆನೆಸಿದ ಅಕ್ಕಿಯನ್ನು ಗಾಳಿಸ್ಕೊಂಡು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕವರ್ ಮಾಡಿ ಸುಮಾರು 15 ನಿಮಿಷಗಳ ಕಾಲ ಬೇಯಿಸಬೇಕು. ಮಧ್ಯದಲ್ಲಿ 1-2 ಸಲ ತೆಗೆದು ನೋಡಿ. ಮಧ್ಯದಲ್ಲಿ ಒಂದ್ಸಲ ತೆಗೆದು ಈ ಥರ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿ ಬೇಯಿಸಬೇಕು. ಸುಮಾರಾಗಿದೆ, ಇನ್ನೂ ಆಗಬೇಕು. ಈಗ ಮುಚ್ಚಿ ಮತ್ತೆ ಬೇಯಿಸ್ತಾ ಇದ್ದೀನಿ.
ಈಗ 15 ನಿಮಿಷಗಳು ಆದವು. ಟೋಟಲ್ ಸುಮಾರು 20 ನಿಮಿಷಗಳು 25 ನಿಮಿಷಗಳು ಹಿಡಿದವು. ನೋಡಿ ಚೆನ್ನಾಗಿ ಪಲಾವ್ ರೆಡಿಯಾಗಿದೆ. ಘಮ ಘಮ. ಈಗ ಸರ್ವ್ ಮಾಡೋದು. Thank you for watching. Don't forget to like and subscribe.